ಮುಂಜಾನೆ ಶುಭವಂದನೆಯನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ರಾಮದೇವ ಮಹಾರಾಜರನ್ನು, ಬಾಲಕೃಷ್ಣ ಆಚಾರ್ಯವರನ್ನು, ಬಾಲರಾಮ ಪೂಜೆಯವರನ್ನು, ಎಲ್ಲ ಯೋಗಗಳನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಅದಕ್ಕಿಂತ ಈಗ ಚಿನ್ಮಯದಲ್ಲಿ ಕುತ್ಕೊಳ್ಳಿ. ಈ ರೀತಿ ಬೆನ್ನು ನೇರವಾಗಿರಲಿ. ಈಗ ಓಂಕಾರವನ್ನು ಮಾಡೋಣ. ನಾವು ಈಗ ಸ್ವಲ್ಪ ಜಾಗಿಂಗ್ ಅನ್ನು ಮಾಡೋ ಯಾಕಂದರೆ ಸ್ವಲ್ಪ ನಾವು ವಾರ್ಮ್ ಅಪ್ ಮಾಡಬೇಕಾಗತ್ತೆ. ಯಾಕಂದರೆ ಯಾವುದೇ ಆಸನಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ನಾವು ಜಾಗಿಂಗ್ ಮಾಡಿಲ್ಲಂತಂದ್ರೆ ನಮಗೆ ಈಸಿಯಾಗಿ ಆಸನಗಳನ್ನು ಮಾಡಲಿಕ್ಕೆ ಅದಕ್ಕೆ ಸ್ವಲ್ಪ Yogi Anuva Shiva Yogi
시작. 8, 9, 시작. 8, 9, 시작. 8, 9, 시작. 8, 9, 시작. ಈಗ ಸ್ವಲ್ಪ ಸೂಕ್ಷ್ಮ ವ್ಯಾಯಾಮ ಮಾಡೋಣ. ಇವತ್ತು ನಿನ್ನೆ ಟಿವಿ ರೋಗದ ಕುರಿತು ಯಾವ ಆಸನ ಮಾಡಬೇಕು ಅನ್ನೋದನ್ನು ಕಲಿತು ಇವತ್ತ ಏನು ಮಾಡೋಣ, ಈ ನಮ್ಮ ಜೀವವನ್ನು ತೆಗೆಯುವಂಥ ಬಾಯಿ ಇದು ಅತಿ ಯುವಕರಿಗೆ ಯಾರನ್ನೂ ಬಿಡದಂಥ ಈ ರೋಗ ಸ್ಟ್ರೋಕ್. ಈ ಸ್ಟ್ರೋಕು ಬಗ್ಗೆ ನಾವು ಸ್ವಲ್ಪ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಅದನ್ನು ಕಡಿಮೆ ನಿವಾರಣೆ ಮಾಡ್ಕೋಬೇಕಾದ್ರೆ ನಾವು ಯಾವ ಆಸನಗಳನ್ನು ಮಾಡಬೇಕು, ಡೈಲಿ ಮಾಡ್ತಿತ್ತು. ಅದರಲ್ಲಿ ವಿಶೇಷವಾಗಿ ಈ ಅವರಿಗೆ ಸಿಂಟಮ್ಸ್ ಗುರ್ತಾಗ್ತದ್ರೆ ಈ ಆಸನಗಳನ್ನು ನಿಧಾನವಾಗಿ ಮಾಡ್ತಾ ಹೋದರೆ ಆ ಸ್ಟ್ರೋಕ್ ನಮಗೆ ಬರೋದಿಲ್ಲ. ಈ ಸ್ಟ್ರೋಕು ದಿಢೀರ್ ಸಾವು ಅಥವಾ ಶಾಶ್ವತ ಅಂಗವೈಕಲ್ಯ ಉಂಟು ಮಾಡುವ ಪಾರ್ಶ್ವವಾಯು. ಇದು ಪಾರ್ಶ್ವವಾಯು ಅಂತಾರೆ, ಸ್ಟ್ರೋಕು ಅಂತಾರೆ. ಇದು ಇದನ್ನು ನಿವಾರಣೆ ಮಾಡುವಂಥ ಉದ್ದೇಶಿಸುವ ಸರ್ಕಾರ ಇಂದು ವಿಶ್ವ ಅಂದರೆ ಪಾರ್ಶ್ವವಾಯು ದಿನಾಚರಣೆಯನ್ನು ಪ್ರತಿ ವರ್ಷ ಇದನ್ನು ಮಾಡ್ತಾರೆ. ಇದು ಸ್ಟ್ರೋಕು ನೋಡಿ, ಇದ್ರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಈ ದಿಢೀರ್ ಸಾವು ಅಥವಾ ಶಾಶ್ವತ ಅಂಗವೈಕಲ್ಯ ಉಂಟು ಮಾಡುವ ಪಾರ್ಶ್ವವಾಯುವಿನ ಜಗತ್ತಿಗೆ ಕಾಣುತ್ತಿರುವ ಇದೊಂದು ಪಿಡುಗು. ಯಾರಿಗಾದರೂ ಯಾವುದೇ ಸಮಯದಲ್ಲಾದರೂ ಪಾರ್ಶ್ವವಾಯು ಸಂಭವಿಸಬಹುದು. ರಕ್ತದ ಹರಿವಿನಲ್ಲಿ ಅಡಚಣೆ ಉಂಟಾದಾಗ ಮೆದುಳಿನ ಕೋಶಗಳು ನಿಮಿಷಗಳಲ್ಲಿ ಸಾಯಲು ನಮ್ಮ ಬ್ಲಡ್ ಸರ್ಕ್ಯುಲೇಟರ್ ಚೆನ್ನಾಗಿ ಆಗಲಿಲ್ಲ ಅಂದರೆ ನಮ್ಮ ರಕ್ತದಲ್ಲಿರುವಂಥ ಏನು ಆ ಮೆದುಳಿನಲ್ಲಿರುವಂಥ ಹರಿವಿನ ಸಾಯುವಲ್ಲಿ ಮೆದುಳಿನಲ್ಲಿರುವಂಥ ಸಣ್ಣ ಸಣ್ಣ ಕೋಶಗಳೇನಾಗ್ತಾವೆ, ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಹರಿಲಿಲ್ಲ ಅಂತಂದ್ರೆ ಆ ಕೋಶಗಳೆಲ್ಲ ಸಾಯಕ್ಕೆ ಶುರುವಾಗ್ತಾವೆ. ಸಾಯಕ್ಕೆ ಶುರುವಾದಂದ್ರೆ ನಮಗೆ ತುರ್ತು ವೈದ್ಯಕೀಯ ಚಿಕಿತ್ಸೆ ಬೇಕಾಗ್ತದೆ. ಇಲ್ಲಾಂದ್ರೆ ನಮಗೆ ಸಾವು ಖಚಿತ ಬರ್ತದೆ. ವೈದ್ಯಕೀಯ ಚಿಕಿತ್ಸೆ ಒದಗಿಸುವುದರ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳುವ ಮೂಲಕ ಇದರಿಂದ ಉಂಟಾಗುವ ಸಾವು ಹಾಗೂ ಅಂಗವೈಕಲ್ಯ ತಡೆಗಟ್ಟುವುದು ವರ್ಷದ ಗುರಿಯಾಗಿದೆ. ಪ್ರತಿ ನಿಮಿಷವೂ ಎಣಿಕೆಯಾಗುತ್ತದೆ ಎಂಬ ಘೋಷ ವಾಕ್ಯದೊಂದಿಗೆ ಪಾರ್ಶ್ವವಾಯು ಸಂಭವಿಸಿದಾಗ ತುರ್ತು ಕ್ರಮ ಎಷ್ಟು ಮುಖ್ಯ ಹಾಗೂ ಅದರಿಂದ ಜೀವಗಳನ್ನು ಉಳಿಸಲು ಸಾಧ್ಯ ಎಂಬುದನ್ನು ತಿಳಿಸಿಕೊಡುವುದಾಗಿದೆ. ಪಾರ್ಶ್ವವಾಯು ಎಂದರೆ ಏನು? ಮೆದುಳಿನ ರಕ್ತ ಸಂಚಾರಕ್ಕೆ ಸಮಸ್ಯೆ ಉಂಟಾದಾಗ ಇಚ್ಛಿನಿ ಸ್ಟ್ರೋಕ್ ಅಥವಾ ಮೆದುಳಿನ ರಕ್ತನಾಳಗಳನ್ನು ಸ್ಫೋಟಗೊಂಡು ರಕ್ತಸ್ರಾವ ಹೆಮೋರೇಜ್ ಸ್ಟ್ರೋಕ್ ಆಗುವುದರಿಂದ ಪಾರ್ಶ್ವವಾಯು ಸಂಭವಿಸುತ್ತದೆ. ಇದು ಜಾಗತಿಕವಾಗಿ ಅತಿ ಹೆಚ್ಚು ಸಾವನ್ನುಂಟು ಮಾಡುತ್ತಿರುವ ಕಾಯಿಲೆಗಳಾಗಿದೆ. ಇದಕ್ಕೆ ನಾವು ಪತ್ತೆ ಹೆಚ್ಚು ಚಿಕಿತ್ಸಾ ವಿಧಾನಗಳನ್ನು ಟ್ರಾನ್ಸ್ಕ್ರೇನಿಯಲ್ ಡಾಪ್ಲರ್ ಅಲ್ಟ್ರಾ
ಅಲ್ಟ್ರಾಸೌಂಡ್ ತಂತ್ರಜ್ಞಾನದಿಂದ ಮೆದುಳಿನ ರಕ್ತ ಸಂಚಾರದ ಮಾಹಿತಿ ಪಡೆಯಲು ವೈದ್ಯರ ಚಿಕಿತ್ಸೆ ನೀಡುತ್ತಾರೆ. ಆದರೂ ಈ ನಾವು ಆಹಾರ ಪದ್ಧತಿ, ಪಥ್ಯ, ಉತ್ತಮ ಆಹಾರ ಪದ್ಧತಿ ಮತ್ತು ಪಥ್ಯದ ಮೂಲಕ ಪಾರ್ಶ್ವವಾಯುವಿನ ಪೀಡಿತರ ಗುಣಮುಖ ಹೊಂದಬಹುದು. ಸ್ಕಿಮ್ಡ್ ಹಾಲು ಕಡಿಮೆ, ಕೊಬ್ಬಿನ ಡೈರಿ ಪದಾರ್ಥಗಳು, ಮೊಸರು, ತಾಜಾ ಹಣ್ಣುಗಳು, ತರಕಾರಿ ಸೊಪ್ಪುಗಳು, ಡ್ರೈ ಫ್ರೂಟ್ಸ್, ಮೀನ ಕಡಿಮೆ, ಎಣ್ಣೆಯಲ್ಲಿ ಬೇಯಿಸಿದ ಕೋಳಿ ಮಾಂಸ ಕಡಿಮೆ, ಕೊಬ್ಬು, ಕುರಿ ಮಾಂಸ ಸೇವನೆ ಉತ್ತಮ ಅಂತ ಹೇಳ್ತಾರೆ. ಅದ ಯೋಗಿಗಳು ಈ ಮಾಂಸಾಹಾರವನ್ನು ಸ್ವೀಕಾರ ಮಾಡುವಾಗ ಇದೆ. ಅದನ್ನು ಬಿಟ್ಟು ಬೇರೆ ನೀವು ಉಪಯೋಗವನ್ನು ಮಾಡಬಹುದು. ಇಲ್ಲೇ ದಶಕದಲ್ಲೇ ದುಪ್ಪಟ್ಟು ನೋಡಿ. ಈಗ ಕಳೆದ 2 ದಶಕಗಳಲ್ಲಿ ಭಾರತದಲ್ಲಿ ಪಾರ್ಶ್ವವಾಯುವಿನ ಪ್ರಮಾಣ ದುಪ್ಪಟ್ಟಾಗಿರುವುದು ಕಳವಳಕಾರಿ ಸಂಗತಿ. ಗ್ಲೋಬಲ್ ಬರ್ಡನ್ ಆಫ್ ಸ್ಟ್ರೋಕ್ 2016 ಅಧ್ಯಯನದ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 11.75 ಲಕ್ಷ ಹೊಸ ಪ್ರಕರಣಗಳು ವರದಿಯಾಗಿವೆ. 2019ರಲ್ಲಿ 7 ಲಕ್ಷ ಮಂದಿ ಪಾರ್ಶ್ವವಾಯುವಿನಿಂದ ಮೃತಪಟ್ಟು ಅಂದಾಜಿನ ಇನ್ನೂ ಪ್ರತಿ ವರ್ಷ ನರರೋಗಕ್ಕೆ ಸಂಭವಿಸಿದ ಒಳರೋಗಿಗಳ ದಾಖಲಾತ ಪ್ರಮಾಣ 70% ರೋಗಿಗಳ ಪಾರ್ಶ್ವವಾಯುವಿನ ಪೀಡಿತರಾಗಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ನೋಡ್ರಿ, ನಮ್ಮ ಕರ್ನಾಟಕದಲ್ಲಿ ಪಾರ್ಶ್ವವಾಯುವಿನ ಪ್ರಮಾಣ ರಾಷ್ಟ್ರೀಯ ಸರಾಸರಿಗಿಂತ ಹೆಚ್ಚಿದ್ದು 9ನೇ ಸ್ಥಾನದಲ್ಲಿದೆ. ನಮ್ಮ ಪಾರ್ಶ್ವವಾಯು ಕರ್ನಾಟಕದಲ್ಲಿ 9ನೇ ಸ್ಥಾನದಲ್ಲಿದೆ. ರಾಜ್ಯದ ಪ್ರತಿ ವರ್ಷ 1 ಲಕ್ಷದಲ್ಲಿ 109 ಮಂದಿ, 1 ಲಕ್ಷಕ್ಕೆ 109 ಮಂದಿ ಪಾರ್ಶ್ವವಾಯುವಿಗೆ ತುತ್ತಾಗುತ್ತಿದ್ದಾರೆ. ಅಂತ ಪಾರ್ಶ್ವವಾಯುವಿನ ಸಂಭವಿಸುವ ನಂತರವೂ ಪ್ರತೀಕ್ಷಾವು ಅತ್ಯಮೂಲ್ಯ. ಇದು ವೈದ್ಯಕೀಯ ತುರ್ತು ಪರಿಸ್ಥಿತಿ ಆಗಿರುವುದರಿಂದ ಇದನ್ನು ಮೊದಲು ವೈದ್ಯರಿಗೆ ತಿಳಿಸಬೇಕು. ಈ ಇಸ್ಟ್ರೆಮಿಕ್ ಸ್ಟ್ರೋಕ್, ಹೆಮೊರಾಜಿಕ್ ಸ್ಟ್ರೋಕ್, ಅಸ್ಥಿರ ಇಸ್ಟ್ರೆಮಿಕ್ ಸ್ಟ್ರೋಕ್ ಅಂತ ಅನೇಕ ಈ TIA ಅಸ್ಥಿರ ಇಸ್ಟ್ರೆಮಿಕ್ ಇವೆಲ್ಲ ಮೆದುಳಿಗೆ ಜೀವಕೋಶಗಳನ್ನು ನಾವು ಈ ಯೋಗದ ಮೂಲಕ ಮಾಡ್ಕೋಬಹುದು. A stroke is a medical emergency that occurs when the blood supply to part of the brain is interrupted, causing the brain cells to die within the minutes due to lack of oxygen and nutrients. This can happen from the blockage, ischemic stroke, or a burst blood vessel, hemorrhagic stroke. It can also refer to the single rhythmic movement of a limb in sports like swimming or rowing, or single leg breath motion like a burst stroke. ಈ ರೀತಿ ನಾವು ಈ ರೋಗದಿಂದ ಮುಕ್ತ ಮಾಡಬೇಕಾದ್ರೆ ಯಾವ ಆಸನಗಳನ್ನು ಮಾಡಬೇಕು, ಇವೆಲ್ಲ ಬಹಳಷ್ಟು ಮಂದಿ ನೋಡಿ 1 ಲಕ್ಷಕ್ಕೆ 109 ಮಂದಿ ಈ ಕರ್ನಾಟಕದಲ್ಲಿ ಆಗ್ತಾ ಇದ್ದು ಕಂಡು ಬಂದಿದೆ. ಅದಕ್ಕೆ ನಾವು ಯಾವ ಆಸನಗಳನ್ನು ಮಾಡಬೇಕು ಈ ಸ್ಟ್ರೋಕಿಗೆ ಅನ್ನೋದನ್ನ ಮೊದಲ ತಿಳಿದುಕೊಳ್ಳೋಣ. ಈಗ ಮೊದಲು ಯಾವ ಆಸನ ಮಾಡಬೇಕು? ತಾಡಾಸನವನ್ನು ಮಾಡಬೇಕು. ತಾಡಾಸನ ಮಾಡುವ ಮೆಥಡ್ ಇದಕ್ಕೆ ತಾಡಾಸನ ಬಹಳ ಉಪಯುಕ್ತವಾದದ್ದು. ಪ್ರತಿಯೊಂದು ಯುವಕರು ತಾಡಾಸನ ಮಾಡಬೇಕು. ಈ ರೀತಿ ಸ್ಥಿತಿಯಲ್ಲಿ ನಿಲ್ಲಬೇಕು. ಸ್ಟ್ರೋಕಿಂಗ್ ಕೈಗಳನ್ನು ಈ ರೀತಿ ಲಾಕ್ ಮಾಡಿ ನಿಧಾನವಾಗಿ ಕೈಗಳನ್ನು ಮೇಲ್ಗಡೆ ಎರಡೂ ನಮ್ಮ ದೃಷ್ಟಿ ಎದುರುಗಡೆ ಎರಡೂ ಕೈಗಳು ಏನು ಮಾಡಬೇಕು? ಕಿವಿಗೆ ತಾಗಬೇಕು. ತುಂಬಳ ಎತ್ತರಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಈ ರೀತಿ 2 ಸಲ ಹೋಗುವ ಹೆಚ್ಚೆಚ್ಚಿಗೆ ಈ ರೀತಿ ಮಾಡಬೇಕು. ನಾವು ಈ ರೀತಿ ತಾಡಾಸನವನ್ನು ಮಾಡಬೇಕು. ನೆಕ್ಸ್ಟ್ ವೃಕ್ಷಾಸನ.
ದಿನಾಲು ತಾಡಾಸನ, ವೃಕ್ಷಾಸನ, ಪಾದಹಸ್ತಾಸನ, ಅರ್ಧಚಕ್ರಾಸನ ಮಾಡ್ತಾ ಇರೋದು. ಈ ರೀತಿ ಈ ಕಡೆಯನ್ನು ಮಾಡೋದ್ರಿಂದ ಇದು ಸ್ಟ್ರೋಕ್. ಮೆದುಳಿಗೆ ರಕ್ತವನ್ನು ಸಂಚಾರಣೆ ಮಾಡುವಂಥದ್ದು. ಈ ರೀತಿ ಕಾಲುಗಳನ್ನು ಕೈಗಳನ್ನು ಈ ರೀತಿ ಮಾಡೋದು. ಆಮೇಲೆ ಕೈಗಳು ಬದಿಗೆ, ಆಮೇಲೆ ಈ ರೀತಿ ಈ ಕಡೆ ಮಾಡೋಣ. ಈ ರೀತಿ ಹನುಮಾನಾಸನ, ವೀರಭದ್ರಾಸನ ಮಾಡಬಹುದು. ಆಮೇಲೆ ಕುಳಿತು ಮಾಡುವಂಥ ಆಸನಗಳನ್ನು ಮಾಡೋಣ. ಈಗ ವೀರಭದ್ರಾಸನ, ಉತ್ಥಾನ ಪಾದಾಸನ, ಈಗ ಉತ್ಥಾನ ಪಾದಾಸನ. ಉತ್ಥಾನ ಪಾದಾಸನ ಈ ರೀತಿ ಮಾಡೋದು. ಇಷ್ಟೇ ಭೂಮಿಯಿಂದ ಇದು ಉತ್ಥಾನ ಪಾದಾಸನ. ಉತ್ಥಾನ ಪಾದಾಸನ ಆ ನಂತರ ಪರ್ವತಾಸನ. ಈ ರೀತಿ ಇದು ಪರ್ವತಾಸನ ಅಂದರೆ ನೆಕ್ಸ್ಟ್ ಅರ್ಧ ಮಚ್ಚೇಂದ್ರಾಸನ. ಈ ರೀತಿ ಕಾಲವನ್ನು ತೆಗೆದುಕೊಂಡು ಏನು ಮಾಡಬೇಕು, ಇಲ್ಲೇ ಈ ರೀತಿ ಮಾಡಬೇಕು. ಬಲಗಾಲನ್ನು ಮಡಿಸಬೇಕು, ಎಡಗಾಲನ್ನು ತಗೋಬೇಕು. ಈ ರೀತಿ ಒತ್ತಬೇಕು. ಹೆಚ್ಚೆಚ್ಚಿಗೆ ಈ ಸ್ಥಿತಿಯಲ್ಲಿ ಇರಬೇಕು. ಎಡಗೈಯನ್ನು ಬಲಗೈಯಿಂದ ಈಗ ಎಡಗಾಲನ್ನು ಒತ್ತುವುದು, ಬಲಗಾಲನ್ನು ಒತ್ತುವುದು. ಈ ಕೈ ಇದು ಅರ್ಧ ಮತ್ತು ಆಮೇಲೆ ಪಶ್ಚಿಮೋತ್ತಾಸನ. ಪಶ್ಚಿಮೋತ್ತಾಸನ ಒಂದೇ ಸಲ ಗುರುಲಾರ್ಧ ಈ ರೀತಿ ಅರ್ಧ ಪಶ್ಚಿಮೋತ್ತಾಸನವನ್ನು ಮಾಡಿ ಆಮೇಲೆ ಪೂರ್ವ ಪಶ್ಚಿಮೋತ್ತಾಸನ ಈ ರೀತಿ ಕೈಗಳನ್ನು ಮಾಡಿ ಇಲ್ಲೇ ಲಾಕ್ ಮಾಡ್ಕೋಬೇಕು. ಎರಡೂ ಕಾಲನ್ನು ಮುಚ್ಚಿ ಮಾಡೋದು ಅಥವಾ ಈ ರೀತಿ ಇದು ಪಶ್ಚಿಮೋತ್ತಾಸನ. ಪಶ್ಚಿಮೋತ್ತಾಸನ ಆದ ನಂತರ ವಜ್ರಾಸನ ಈ ರೀತಿ ವಜ್ರಾಸನ ಮಾಡಿ ವಜ್ರಾಸನ ಮಾಡಿದ ನಂತರ
ಉಷ್ಟ್ರಾಸನ. ಉಷ್ಟ್ರಾಸನ ಅಂತಂದ್ರೆ ಅರ್ಧ ಮೊದಲ ಬೇಕಾದ್ರೆ ರೂಢಿ ಇರಲಿಲ್ಲ, ಏನು ಮಾಡಬೇಕು, ಅರ್ಧ ಉಷ್ಟ್ರಾಸನ ಮಾಡೋದು ಇಷ್ಟೇ. ಈ ಕಾಲುಗಳು ನೇರವಾಗಿರಬೇಕು, ನಡವಾಗಲು ಹಿಂದ್ಗಡೆ ಬರಬೇಕು. ಈಗ ಉಷ್ಟ್ರಾಸನ ಕೈಗಳನ್ನು ಈ ರೀತಿ ಬಲಗೈಯಿಂದ ಬಲಗೈ ಮುನ್ನಡೆಕೋಬೇಕು, ಎಡಗೈಯಿಂದ ಎಡಗೈ ಮುನ್ನಡೆಕೋಬೇಕು. ಈ ರೀತಿ ಉಷ್ಟ್ರಾಸನ ಮಾಡಿದ ನಂತರ ಗೋಮುಖಾಸನ. ಗೋಮುಖಾಸನ ಅಂತಂದ್ರೆ ಈ ರೀತಿ ಕಾಲನ್ನು ತೆಗೆದುಕೊಂಡು ಬಹಳಷ್ಟು ಮಂದಿಗೆ 1,109 ಮಂದಿ ನಮ್ಮ ಕರ್ನಾಟಕದಲ್ಲಿ ಸ್ಟ್ರೋಕ್ ಇದ್ದಾರೆ. ಬಹಳ ಗಂಭೀರವಾದಂಥ ಕಾಯಿಲೆ. ನಮ್ಮ ಮೆದುಳಿಗೆ ರಕ್ತ ಸಂಚಾರ ಆಗಲಿಲ್ಲ ಅಂತಂದ್ರೆ ನಮ್ಮಲ್ಲಿರುವಂಥ ಸೂಕ್ಷ್ಮ ಕೋಶಗಳು ಸಾಯ್ತವೆ. ಆ ಸಾಯ್ತಂದ್ರೆ ನಮ್ಮ ಪ್ರಾಣ ಹೋಗ್ತದೆ. ಅದಕ್ಕೆ ನಾವೇನು ಮಾಡಬೇಕು, ದಿನಾಲೂ ಈ ಆಸನಗಳನ್ನು ಮಾಡಬೇಕು. ಸ್ಟ್ರೋಕ್ ಆಗೋದು ಸಣ್ಣ ಫಸ್ಟ್ ಹೊಂದಿತ್ತಂದ್ರೆ ಇದನ್ನು ಮಾಡ್ತಾ ಇದ್ದೀವಿ. ಇದು ಗೋಮುಖಾಸನ. ಗೋಮುಖಾಸನ ಇದಕ್ಕೆ ಇನ್ನೊಂದು ಬಾಲಾಸನ ಅಂತ. ಈ ರೀತಿ ಪದ್ಮಾಸನದಲ್ಲಿ ಕೂತ್ಕೊಳ್ಬೇಕು. ಇದು ಬಾಲಾಸನ. ಬಾಲಾಸನ ಆದ ನಂತರ ಬಹಳಷ್ಟು ಒಂದು 5 ಆಸನಗಳನ್ನು ಆಮೇಲೆ ಭುಜಂಗಾಸನ ಮಾಡೋದು. ಭುಜಂಗಾಸನ ಅಂತ ಈ ರೀತಿ ಇರಲಿ. ಭುಜಂಗಾಸನ ಈ ರೀತಿ ಇದು ಭುಜಂಗಾಸನ. ಭುಜಂಗಾಸನ ಆದ ನಂತರ ಮತ್ತೆ ಧನುರಾಸನ, ಶೇತುಬಂಧನಾಸನ, ಶವಾಸನ, ಧನುರಾಸನ. ಈ ರೀತಿ ಭುಜಂಗಾಸನ ಮಾಡಿ ನಂತರ ಏನು ಮಾಡಬೇಕು, ಧನುರಾಸನವನ್ನು ಮಾಡಬೇಕು. ಈ ರೀತಿ ಆಮೇಲೆ ಶೇತುಬಂಧಾಸನ. ಇದನ್ನೇ ಏನು ಮಾಡಬೇಕು, ಈ ರೀತಿ ನಡೆಸಬೇಕು. ಕಾಲನ್ನು ಹಿಡ್ಕೋಬೇಕು. ಇದನ್ನ ಈ ರೀತಿ ಎರಡು ಕೈಗಳನ್ನು ಎರಡು ಕೂಡ ಈ ರೀತಿ ನೀವು ಆದ ನಂತರ ಪ್ರಾಣಾಯಾಮಗಳನ್ನು ಮಾಡಬೇಕು. ಯಾವ ಪ್ರಾಣಾಯಾಮಗಳು? ಒಂದನೇದು ಭಸ್ತ್ರಿಕಾ ಪ್ರಾಣಾಯಾಮ. ಉಸಿರನ್ನು ವಾಯುಮಂತ್ರದಲ್ಲಿ ಕೂತ್ಕೊಳ್ಬೇಕು. ವಾಯು ಸಾಕು ಎದೆ ಭಾಗವನ್ನು ಉಸಿರನ್ನು ತೆಗೆದುಕೊಂಡು ಬಿಡುವುದು ಮಾಡಬೇಕು. ಉಸಿರು ತೆಗೆದುಕೊಂಡು ಮುಂದೆ ಓಂ ತೆಗೆದುಕೊಂಡು ಬಿಡು ಮುಂದೆ ಓಂ ಮಾಡೋದು. ಹಾಗೆಯೇ ನಿಮ್ಮ ಮನಸ್ಸನ್ನು
ಕೇಂದ್ರೀಕರಿಸ್ಕೊಳ್ಬೇಕು. ಇದು ಅದು. ಎರಡನೇದು ಸೂಕ್ಷ್ಮ ವ್ಯಾಯಾಮ. ಈ ರೀತಿ ಸೂಕ್ಷ್ಮ ವ್ಯಾಯಾಮ ಮಾಡಬೇಕು. ಆಮೇಲೆ ಹೆಂಗೆ ಮಾಡೋದು, ಅದೇ ಆಮೇಲೆ ಈ ರೀತಿ ಮಾಡೋದು. ಆಮೇಲೆ ಕೈಗಳನ್ನು ಹಾಕಿ ಈ ರೀತಿ. ಆಮೇಲೆ ಕಪಾಲಭಾತಿ ಮಾಡೋದು. ಕಪಾಲಭಾತಿ ಅಂದರೆ ವಾಯುಪಾಠದಿಂದ ಉಸಿರನ್ನು ಹೊರಗಡೆ ಪೂರ್ಣ ಉಸಿರು ಬಿಡೋದು. ಆ ಉಸಿರು ತೆಗೆದುಕೊಳ್ಳಲ್ಲ, ಉಸಿರು ಬಿಡೋದಷ್ಟ ಮಾಡೋದು. ಉಸಿರು ಬಿಡುವ ಮುಂದೆ ಹೊಟ್ಟೆಯಿಂದ ಹೊಟ್ಟೆ ಒಳಗೆ ಹೊಕ್ಕತ್ತಿರೋ ನೋಡಬೇಕು. ಎರಡು ಮೂಗಿನಿಂದ ಉಸಿರು ಹೊರಗಡೆ ಬಿಡಬೇಕು. ನೋಡಿ, ಬಲದ ಯಾವಾಗಲೂ ಬಿಸಿ ಇರ್ತದೆ, ಎಡಗಡೆ ತಂಪಿರ್ತದೆ. ಯಾಕಂದರೆ ಇದು ಸೂರ್ಯನಾಡಿ, ಇದು ಚಂದ್ರನಾಡಿ. ನಾವು ಬೇಸಿಗೆ ಒಳಗೆ ಎಡಗಡೆ ಉಸಿರಾಡ್ತೀವಿ, ಚಳಿಗಾಲದಾಗ ಬಲಗಡೆ ಉಸಿರಾಡ್ತೀವಿ. ಅದಕ್ಕೆ ನಿಸರ್ಗ ನಮ್ಗೆ ಚೆನ್ನಾಗಿ ನಾವು ಮೂಗು ಇಟ್ಕೊಂಡಿರಲಿಲ್ಲ ಅಂತಂದ್ರೆ ಚಳಿಗಾಲ ಏನಾಗತ್ತೆ, ಎಡಗಡೆ ಉಸಿರಾಡೋದು, ಬಲಗಡೆ ಮೂಗು ಬಂದಾಗಿತ್ತಂದ್ರೆ ಎಡಗಡೆ ಉಸಿರಾಡಕ್ಕೆ ಶುರು ಮಾಡ್ತೀವಿ. ಹೀಗಾಗಿ ನಮಗೆ ನೆಗಡಿ, ಕೆಮ್ಮು, ಥಂಡಿ ಎಲ್ಲ, ತಂಪು, ಕೋಲ್ಡು ಎಲ್ಲ ಬರ್ತಾವೆ. ಅದಕ್ಕೆ ಎರಡೂ ಮೂಗುಗಳನ್ನು ಚೆನ್ನಾಗಿ ಪ್ರಾಣಾಯಾಮಗಳನ್ನು ಮಾಡಿ ಚೆನ್ನಾಗಿ ಇಟ್ಕೊಳ್ಬೇಕು. ಇದು ಮಾಡಬೇಕು. ಅದ ನಂತರ ಮತ್ತೆ ಸೂಕ್ಷ್ಮ ವ್ಯಾಯಾಮ ಒಂದು 5 ನಿಮಿಷ 10 ನಿಮಿಷ ಮಾಡಬೇಕು. ಆಮೇಲೆ ಕೆಳಗಡೆ ಗಮನ. ಇವನ್ನ ಸೂಕ್ಷ್ಮ ವ್ಯಾಯಾಮ ಮಾಡೋದು. ಇನ್ನು ಅಲ್ಲೋಮ ವಿಲೋಮ, ಎಡಗಡೆ ಉಸಿರನ್ನು ತೆಗೆದುಕೊಳ್ಳೋದು. ಅಲ್ಲೋಮ ಅಂದರೆ ಎಡಗಡೆ ಉಸಿರನ್ನು ತೆಗೆದುಕೊಳ್ಳೋದು. ತೆಗೆದುಕೊಂಡ್ರೆ ಹಾಗೆಯೇ ನಿಲ್ಲಿಸಿದ ನಂತರ ಎಡ ಮೂಗನ್ನು ಬಂದ್ ಮಾಡೋದು, ಬಲಗಡೆ ಬಿಡೋದು. ಬಂದ ಉಸಿರನ್ನು ಪೂರ್ಣ ಬಿಟ್ಟುಗಳೇ ಖಾಲಿ ಹೊಟ್ಟೆ ನಿಲ್ಲಿಸಬೇಕು. ಖಾಲಿ ಹೊಟ್ಟೆ ನಿಲ್ಲಿಸಿದ ಮತ್ತೆ ಪುನಃ ನಿಲ್ಲಿಸಬೇಕು. ಮತ್ತೆ ಎಡಗಡೆ ಉಸಿರನ್ನ ಬಿಡಬೇಕು. ಮತ್ತೆ ಬಲಗಡೆ ಉಸಿರನ್ನ ಎಡಗಡೆ ತೆಗೆದುಕೊಂಡು ಬಲಗಡೆ ಬಿಡಬೇಕು. ಪೂರಕ, ಕುಂಭಕ, ರೇಚಕ, ಬಾಹ್ಯ ಕುಂಭಕ ಪ್ರಕಾರ ಉಸಿರಾಟವನ್ನು ಮಾಡಬೇಕು. ಉಸಿರನ್ನ ತೆಗೆದುಕೊಳ್ಳುವ ಮುಂದೆ ಓಂ ತೆಗೆದುಕೊಳ್ಳೋದು, ಮನಸ್ಸಿನೊಳಗೆ ಮಾಡಬೇಕು. ಓಂ ತೆಗೆದುಕೊಂಡು ಓಂ ಬಿಡಬೇಕು. ನಮ್ಮ ಈ ಶ್ವಾಸೋಚ್ಛ್ವಾಸ ಎಲ್ಲ ನರನಾಡಿ ಒಳಗೆ 72,72,210 ನರನಾಡಿ ಒಳಗೆ ನಮ್ಮ ರಕ್ತ ಸಂಚಾರ. ಇದನ್ನು ನಿಧಾನವಾಗಿ 5 ನಿಮಿಷ 10 ನಿಮಿಷ ಮಕ್ಕಳು 3 ನಿಮಿಷ ಮಾಡುವುದು, ದೊಡ್ಡವರು 5 ನಿಮಿಷ 10 ನಿಮಿಷ ನಿಮ್ಮ ಶಕ್ತಿ ಅನುಸಾರ ಇದನ್ನು ಮಾಡ್ತಾ ಇದ್ರಲ್ಲ ನಿಮ್ಮ ವೇಟ್ ಕಡಿಮೆ ಆಗ್ತದೆ. ಇದಲ್ಲದೆ ಈ ಸ್ಟ್ರೋಕ್ ಅಂತಿರಲ್ಲ, ರಕ್ತ ಸಂಚಾರ, ಮೆದುಳಿಗೆ ರಕ್ತ ಸಂಚಾರವನ್ನು ಬಂದ್ ಮಾಡೋದಂಗದು ಎಲ್ಲ ಅವಯವಗಳಿಗೆ ರಕ್ತ ಸಂಚಾರ ಆಗುತ್ತೆ. ಬಹಳಷ್ಟು ಅನುಭವ ವಿಲೋಮ ಉಪಯುಕ್ತವಾದದ್ದು. ಸುಮಾರು 7-8 ಆಸನಗಳನ್ನು ನೀವು ದಿನಾಲು ಮಾಡಬೇಕು. ಆಗ ಏನು ಮಾಡಬೇಕು, ಸ್ವಲ್ಪ ಈ ರೀತಿ ಮಾಡಬೇಕು. ಆಮೇಲೆ ಏನು ಮಾಡಬೇಕು, ಈ ರೀತಿ ಮಾಡಿ ಈ ರೀತಿ. ಅಥವಾ ಕಾಲಿಗೆ ಬಹಳ ಕಟ್ಟೆ ಇರ್ತದೆ, ಏನು ಮಾಡಬೇಕು, ಈ ರೀತಿ ಮಜ್ಜು ವೇಟ್ ಹೋಳಿದವರು ಈ ರೀತಿ ಮಾಡ್ತಾರೆ. ಇದನ್ನು ಪ್ರಾಣಾಯಾಮವನ್ನು ಮಾಡಿದ ನಂತರ ಇವತ್ತು ನಾವು ಈ ಸ್ಟ್ರೋಕನ್ನು ಭಾಳಷ್ಟು ಸ್ಟ್ರೋಕರ ಬಗ್ಗೆ ನಾವು ಸಾಕಷ್ಟು ತಿಳಿದುಕೊಳ್ಳಿ ಅಂತ ಆಹಾರ ಕೊಟ್ಟೆ. ಈ ಸ್ಟ್ರೋಕ್ ಮೆದುಳಿಗೆ ರಕ್ತ ಸಂಚಾರವನ್ನು ಬಂದಾದರೆ ಈ ಸ್ಟ್ರೋಕು ಬರುತ್ತದೆ. ಅದಕ್ಕೆ ನಾವು ತಾಡಾಸನ, ವೃಕ್ಷ
ವಕ್ಷಾಸನ, ಹನುಮಾನಾಸನ, ತ್ರಿರಕ್ತ ತಾಡಾಸನ, ವೀರಭದ್ರಾಸನ, ಉತ್ಥಾನ ಪಾದಾಸನ, ಪರ್ವತಾಸನ, ಅರ್ಧ ಮಚ್ಚೇಂದ್ರಾಸನ, ಪಶ್ಚಿಮೋತ್ತಾಸನ, ವಜ್ರಾಸನ, ಉಷ್ಟ್ರಾಸನ, ಗೋಮುಖಾಸನ, ಬಾಲಾಸನ, ಬಕಾಸನ, ಭುಜಂಗಾಸನ, ಧನುರಾಸನ, ಸೇತುಬಂಧಾಸನ, ಶವಾಸನ, ಅಲ್ಲೋಮಿಲೋಮ, ಭ್ರಾಮರಿ, ಧ್ಯಾನ, ಜಲನೀತಿ. ಇದಕ್ಕೂ ಜಲನೀತಿನೂ ಮಾಡಬೇಕು. ನೀರಿನ ಪಾಟ್ ಇರ್ತಾವೆ, ಅದನ್ನು ತಗೊಂಡ ಬಲ ಮೂಗಿಗೆ ನೀರಿಟ್ಟರೆ 2-3 ಬರ್ತಾವೆ. ಮತ್ತು ಇಲ್ಲಿ ತಗೊಂಡು ಎಡಗಡೆ ನೀರು ಬಿಟ್ಟು ಬಲಗಡೆ ನೀರು ಇಡಬೇಕು. ಜಲನೀತಿಯನ್ನು ಮಾಡಬೇಕು, ಧ್ಯಾನ ಮಾಡಬೇಕು. ಈ ರೀತಿ ಭ್ರಾಮರಿ ಮಾಡೋಣ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ವಿಚಾರಗಳು ಬಂದರೂ ಸಹ ಅವಕ್ಕೆ ಬೆನ್ನು ಹತ್ತಿ ಹೋಗಬೇಡಿ. ಶುಭ ನಡೆಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂತಹ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಹೇ ಪರಮಾತ್ಮ, ಹೇ ದಯಾಳು, ನಿನ್ನದೇ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಲೆ ಇರಲೆಂದು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನವಾಗಿ ಇವತ್ತು ನಾವು ಸ್ಟ್ರೋಕ್, ಮೆದುಳಿಗೆ ರಕ್ತ ಸಂಚಾರವನ್ನು ಹೇಗೆ ಮಾಡಬೇಕು, ಯಾವ್ಯಾವ ಆಸನಗಳು ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ನಾವು ಕಲ್ತ್ಕೊಂಡಿವಿ. ಇನ್ನು ಮತ್ತೆ ನಾಳೆ ಹೊಸ ಅಂದರೆ ಯೋಗ ಫಾರ್ ಪಾರ್ಕಿನ್ಸನ್ ಅಂದರೆ ಅದಕ್ಕೆ ಯಾವ ಆಸನ ಮಾಡಬೇಕು, ಅದು ಯಾವುದರಿಂದ ಬರ್ತದೆ, ಅದರ ಲಕ್ಷಣಗಳೇನು, ಅದಕ್ಕೆ ಪಾರ್ಕಿನ್ಸನ್ ಯಾವ ಆಸನಗಳನ್ನು ಅದನ್ನು ನಿವಾರಣೆ ಮಾಡ್ಕೋಬೇಕು, ಅದು ಬರದಂತೆ ತಡೆಗಟ್ಟುವುದು ಹೇಗೆ ಅನ್ನುವುದನ್ನು ನಾಳೆ 6:30 ಗಂಟೆಗೆ ಮತ್ತೆ ಪ್ರಾರಂಭ ಮಾಡ್ತೀವಿ. ನಾವೆಲ್ಲ ಭಾಗವಹಿಸಿ, ಏಕೆಂದರೆ ಭಾಳಷ್ಟು ನಾವು ಹೇಳಿದಂಗೆ ಕರ್ನಾಟಕದಲ್ಲಿ 1,109 ಮಂದಿ ಇದು ದಿನಾಲು ಸ್ಟ್ರೋಕ್ ಇದರಿಂದ ಸಾಯ್ತಿದ್ದಾರೆ, ಬಲ್ತಾ ಇದ್ದಾರೆ. ಎಷ್ಟೋ ಪಾರ್ಶ್ಯಾಗಿ ನೋಡುತ್ತೆ, ಎಷ್ಟೋ ಮುಖ ವಂಕ ಇರ್ತಾವೆ, ಮಾತಾಡೋಕ್ಕೆ ಒಂಥರ ಇರೋದು, ಸೊಟ್ಟಿ ಕಡೆ ತಿರುಗಿಬಿಟ್ಟಿರ್ತದೆ, ಕೈಗೆ ಸ್ಟ್ರೋಕ್ ಆಗಿಬಿಟ್ಟಿರ್ತದೆ, ಕೈ ಹಿಂಗಾಗಿಬಿಡ್ತದೆ, ಹಿಂಗೆ ಕಾಯಿಲೆ ಆಗ ಹಿಂಗೆ ಆಗಿರ್ತದೆ, ಹಿಂಗೆ ನೋಡ್ಬೇಕು, ಕಾಲು ಹೊಡಿತೈತೆ, ಶರೀರ ಹೊಡಿತೈತೆ, ಅರ್ಧವಾಗಿ ಹೊಡಿತೈತೆ. ಯಾಕೆ ಹೊಡಿತೈತಂದ್ರೆ ನಿಮ್ಮ ರಕ್ತ ಸಂಚಾರ ಸರಿಯಾಗಿ ಆಗಲೇ ಇರೋದನ್ನ ಮೆದುಳಿಗೆ ಆಗುತ್ತೆ. ಆಗ ನಿಮ್ಮ ವರ್ಕ್ ಯಾವುದೇ ಕೆಲಸ ಆಗೋಲ್ಲ, ಮಾತು ತಿಳಿದಿಲ್ಲ. ವಯಸ್ಸಾದವ್ರಿಗೆ ಯಾಕಂತಂದ್ರೆ ನಿಮ್ಮನ್ನ ಯಾರು ನೋಡೋದು, ಅದಕ್ಕೆ ನೀವು ಈ
ಸ್ಟ್ರೋಕನ್ನು ಆಗದಂತೆ ಯೋಗ ಮಾಡಿ. ಯೋಗ ಡೈಲಿ ಮಾಡ್ತಿದ್ರಂದ್ರೆ ಯಾವ ಸ್ಟ್ರೋಕು ನಿಮ್ಮನ್ನು ಬಡಿಯೋದಿಲ್ಲ, ಯಾವ ರೋಗಗಳೂ ಬರುವುದಿಲ್ಲ. ಇದಕ್ಕಾರ ಖಂಡಿತವಾಗಿ ನಮ್ಮ ದೇಶದ ಪರಂಪರೆಯನ್ನು ನಾವೆಲ್ಲ ಉಳಿಸಿಕೊಳ್ಳೋಣ. ಮತ್ತೆ ನಾಳೆ 6:30 ಗಂಟೆಗೆ ಸೇರೋಣ ಅಂತ ಹೇಳ್ತಾ, ಭಾಗಿಯಾದಂಥ ಎಲ್ಲ ಯೋಗ ಬಂಧುಗಳಿಗೆ ತುಂಬ ಧನ್ಯವಾದಗಳು. ಮತ್ತೆ ನಾಳೆ ನಿಮಗೆ ಪಾರ್ಕಿನ್ಸನ್ ರೋಗದ ಲಕ್ಷಣಗಳು ಅನ್ನೋದನ್ನು ಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಎಲ್ಲರಿಗೂ ಭಾಗಿಯಾಗಿ